ಸ್ನೇಹಿತರೆ, ಯಾಕೋ ನೇಗಿಲ ಸ್ವಾಮಿ ಟೈಮೇ ಚೆನ್ನಾಗಿಲ್ಲ ಕಣ್ರಿ. ನೇಗಿಲು ಹಿಡ್ಕೊಂಡು ಪ್ರತಿಭಟನೆ, ಸತ್ಯಾಗ್ರಹ, ಹೋರಾಟ ಅಂತ ಗುರುತಿಸ್ಕೊಂಡಿತ್ತು. ಒಂದು ತಿಂಗಳಿಂದ ಇದಕ್ಕೆ ಮೋಹಿನಿ ಶಾಪ ಅಂಟ್ಕೊಂಡಿದೆ ಅಂತ ಅನಿಸುತ್ತೆ. ಅಂದಂಗೆ ಯಾರು ಅಂದ್ರ ಅದೇ ನಮ್ಮ ಪಂಚಮಸಾಲಿ ಮಠ ಜಯಮೃತ್ಯುಂಜಯ ಸ್ವಾಮಿ ಅಂತ. ಬೆಂಗಳೂರಿನ ತ್ಯಾಗರಾಜ ನಗರದ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯದ ಆರೋಪ ನೀಡಿದ್ದಾರೆ. FIR ಕೂಡ ಹಾಕ್ಬಿಟ್ಟವ್ರೆ ಪಾಪ. ನೇಗಿಲು ಹಿಡ್ಕೊಂಡಿರೋ ಈ ಸ್ವಾಮಿ ಹೇಳುತ್ತಂತೆ ಬೆತ್ತಲೆ ವಿಡಿಯೋ ಕಾಲ್ ಮಾಡು ಅನ್ನುತ್ತಂತೆ ಪಾಪ ಆ ಹೆಣ್ಮಗಳು ಹಾಗಂತ ಆರೋಪ ಮಾಡಿದ್ದಾರೆ. ತೀರಾ ಮೊನ್ನೆ ಯಾರೋ ಹಿಗ್ಗಾಮುಗ್ಗ ಸ್ವಾಮಿನ ಓಡಾಡಿಸ್ಕೊಂಡು ಹೊಡೆದು ನೇಗಿಲೆಲ್ಲ ಮುರಿದಾಕಿದ್ರು ಅನ್ನೋಂಥ ಒಂದು ಆರೋಪ ಬೇರೆ ಇದೆ. ನ್ಯೂಸು ಹರಿದಾಡ್ತಾ ಇದೆ. ಇದರ ಮಧ್ಯದಲ್ಲಿ ಇದು ಬೇರೆ. ಪ್ರಕರಣದ ಸಂಪೂರ್ಣ ತನಿಖೆಯ ನಂತರ ಸತ್ಯಾಂಶ ಬಯಲಾಗಲಿದೆ. ಆರೋಪ ಮಾಡಿದ ಹೆಣ್ಣು ಸಂತ್ರಸ್ತೇನಾ ಅಥವಾ ಸಂತೃಪ್ತೇನಾ ಅನ್ನೋದು ಕೂಡ ಗೊತ್ತಾಗುತ್ತೆ. ನಮ್ಮ ನೇಗಿಲ ಹೊತ್ತ ಸ್ವಾಮಿ ಸಾಚಾನ ಅಂತಾನೋ ಗೊತ್ತಾಗುತ್ತೆ. ಕಾದು ನೋಡೋಣ ಇರಿ. ಹೆಣ್ಣೋ ಗಂಡೋ ಭಕ್ತರು ಇನ್ಮೇಲೆ ಸ್ವಾಮಿಗಳು ಅಂದರೆ ಸ್ವಲ್ಪ ಹುಷಾರಾಗಿರ್ರಪ್ಪ.